ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಒಂದು ದಿನದ ಪ್ರತಿಭಟನೆಯನ್ನ ಬೆಳಗಾವಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಉಳಿವಿಗಾಗಿ ಬೃಹತ್ ಹೋರಾಟ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರೂ ಆದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನರ ಹೋರಾಟವನ್ನ ನೆರವೇರಿಸಲಾಯಿತು. ಪತ್ರಕರ್ತರ ಪಾಲಿನ ಸಿದ್ದರಾಮಣ್ಣನಿಗೆ, ಪತ್ರಕರ್ತರ ಪಾಲಿನ ಸಿದ್ದರಾಮಣ್ಣನಿಗೆ, ಪತ್ರಕರ್ತರ ಪಾಲಿನ ಸಿದ್ದರಾಮಣ್ಣನಿಗೆ ನಮ್ಮ ಈ ಬೇಡಿಕೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಸಚಿವರೂ ಆದ KH ಮುನಿಯಪ್ಪರವರು ಅಹವಾಲು ಪತ್ರವನ್ನ ಸ್ವೀಕರಿಸಿದ್ರು. ಬೇಡಿಕೆಗಳ ವಿವರ: ಪತ್ರಕರ್ತರಿಗೆ ನಿವೇಶನ ಮಂಜೂರಾತಿ, ಪತ್ರಕರ್ತರ ಪ್ರಾಧಿಕಾರ ರಚನೆ, ಉಚಿತ ರೈಲು ಪಾಸ್ ಹಾಗೂ ಬಸ್ ಪಾಸ್ ಸೇವೆ, ಪತ್ರಕರ್ತರಿಗೆ ವಿಮೆ ಸೌಲಭ್ಯ, ಪತ್ರಕರ್ತರ ಅಭಿವೃದ್ಧಿ ನಿಗಮ, ಕುಟುಂಬ ಆರೋಗ್ಯ ವಿಮೆ, ಆದ್ಯತೆ ಮೇರೆಗೆ ನಿವೃತ್ತಿ ಪತ್ರಕರ್ತರಿಗೆ ಪಿಂಚಣಿ ಸೌಲಭ್ಯ ಒದಗಿಸುವುದು. ರಾಜ್ಯಾಧ್ಯಕ್ಷರೂ ಆದ ಬಂಗ್ಲೆ ಮಲ್ಲಿಕಾರ್ಜುನ್, ಹಿರಿಯ ಪತ್ರಕರ್ತರು ಜಗಳೂರು ಲಕ್ಷ್ಮಣರಾವ್, ರಾಜ್ಯ ಸಂಚಾಲಕರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿಗಳು ಹನುಮಂತರಾಯಪ್ಪ ತೋವಿನಕೆರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ BG ಸಾಗರ್ ತುಮಕೂರು, ನೆಲಮಂಗಲ ಸಿದ್ದರಾಜು, ಚಳ್ಳಕೆರೆ ದ್ಯಾಮರಾಜು ಜಿಲ್ಲಾ ಅಧ್ಯಕ್ಷರು, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಉಪಾಧ್ಯಕ್ಷರು ಬಸವರಾಜ ಶಿವಸಂಗಿ, SN ಪಾಟೀಲ್ ಅವರು, ಕಾರ್ಯದರ್ಶಿಗಳು ಜಾನಸನಗೋಡೆ, M ಇಸಾಕ್, ಫಿರೋಜ್ ಖಾದ್ರಿ, ಖಜಾಂಚಿಗಳು ಮಂಜುಳಾ ಅವರು, ಮಾಧ್ಯಮ ಸಲಹೆಗಾರ ಜಗಳೂರು ಲಕ್ಷ್ಮಣರಾವ್, ಅಟಲ್ ಬೆಳಗಾಂಕರ್, ಕಾನೂನು ಸಲಹೆಗಾರರು ಹರೀಶ್ ಗಣಪತಿ ಮತ್ತು K ಯರಿಗೌಡ, DK ದಾಸರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪತ್ರಕರ್ತ ಎಲ್ಲ ಬಂಧುಗಳು, ನಿಮ್ಮ ನೋವನ್ನು ಆಲಿಸಿದ್ದೇನೆ. ನಿಮ್ಮ ಅಧ್ಯಕ್ಷರು ಎಲ್ಲವನ್ನು ಹೇಳಿದ್ದಾರೆ. ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರು ಸುಖ ತಿಳ್ಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಪತ್ರವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ಅನ್ನು ನನ್ನ ಗಮನಕ್ಕೆ ತಂದಿದ್ದೇನೆ. ನಾನು ಇದನ್ನು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳಿಗೆ ಬರೆಯೋದ್ರ ಜೊತೆಗೆ ನಿಮ್ಮ ಇಲಾಖೆಯ ಮಂತ್ರಿಗಳಿಗೂ ಕೂಡ ಬರೀತೀನಿ ಮತ್ತು ಮುಖ್ಯಮಂತ್ರಿಗಳಿಗೆ ಖುದ್ದು ನಾನೇ ಭೇಟಿಯಾಗಿ ನಿಮ್ಮ ಕಷ್ಟವನ್ನು ಮನವರಿಕೆ ಮಾಡಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ತಮಗೆಲ್ಲ ಒಳ್ಳೇದಾಗಲಿ. ನಮಸ್ಕಾರ. ಮಾಡಿ ಕೋರ್ಟಲ್ಲಿ ಅದನ್ನ ಪಡೆದೀವಿ. ಬರೀ ನಮ್ಮ ರಾಜ್ಯಕ್ಕಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇಲ್ಲ. ಕರ್ನಾಟಕದಿಂದ ನಮ್ಮ ಕಾನಿಪ ಧ್ವನಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ನಡೆಸೋ ಜೊತೆಗೆ ಇಡೀ ರಾಜ್ಯದ ಉದ್ದಗಲಕ್ಕಿರುವಂತ ನಮ್ಮ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ನಮ್ಮ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗಲೇಬೇಕು. ಕಾನೂನು ಹೋರಾಟದ ನಮಗೆ ಜಯ ಸಿಗೋವರೆಗೂ ನಮ್ಮ ಕಾನಿಪ ಧ್ವನಿ ಹೋರಾಟ ನಿಲ್ಲಿಸಲ್ಲ ಅಂತ ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.